ಪ್ರಜಾಪ್ರಭುತ್ವ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ಉಪರಾಷ್ಟ್ರಪತಿ ಅವರಿಗೆ ಇವಾಗ ಅರ್ಥ ಆಗಿದೆ ಈ ದೇಶದ ವ್ಯವಸ್ಥೆಯಲ್ಲಿ ಅವರಿಗೆ ಯಾತಕ್ಕಾಗಿ ರಾಜೀನಾಮೆ ಕೊಡಿಸಿದ್ರು, ಈ ಥರ ಒತ್ತಡ ಯಾಕೆ ಬಂದಿದೆ, ಅವರು ಸ್ವಇಚ್ಛೆಯಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅಂತಕ್ಕದಕ್ಕೆ BJP ದಯಮಾಡಿ ಕೇಳಿ. ಡೆಫಿನೆಟ್ಲಿ ನಾವು ಒಂದು ಒತ್ತಡ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಏನು ಮೊದಲು ಫೋಟೋಗ್ರಾಫರ್ಸ್ ಇರಲಿಲ್ಲ, ಈಗ ಪತ್ರಿಕಾ ವಿತರಕರು ಏನಿದ್ರು ವಿತರಣೆ ಮಾಡ್ತಿದ್ರು, ಅವರಿಗೆ ಇನ್ಶೂರೆನ್ಸ್ ಸ್ಕೀಮ್ ಇರಲಿಲ್ಲ, ನಾವು ಪ್ರಾರಂಭ ಮಾಡಿದ್ದೀವಿ. ವಿಡಿಯೋಗ್ರಾಫರ್ಸ್ಗೆ ಇರಲಿಲ್ಲ. ಸೊ ಒಂದು ಮೊದಲನೇ ಹಂತ ಪಾಸ್ ಆಗಿದ್ದೀವಿ. ಓವರಾಲ್ ಯಾರು ಈ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಸ್ಪೆಷಲಾಗಿ ಏನನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಬರುತ್ತೆ ಅಂಥೇಳಿ ನಾವೊಂದು ಸರ್ಕಾರಕ್ಕೆ ಬಿಲ್ ತರ್ತೀವಿ. ಇವಾಗಿಲ್ಲ, ಸ್ವಲ್ಪ ಟೈಮ್ ಬೇಕು, ತರ್ತೀವಿ. ಬಟ್ ಡೆಫಿನೆಟ್ಲಿ ವಿಲ್ ಟ್ರೈ ಫಾರ್ ಇಟ್. ಏನು ಆ ಥರದ್ದು ಏನಿಲ್ಲ ರೀ. ಸರಿ, ಬೇರೆ ಬೇರೆ ಸಚಿವರ ಬೆಂಬಲಿಗರು ಇವರೇ ನಮ್ಮವರೇ ಸೇಮ್ ಆಗ್ತಾರೆ, ನಮ್ಮ ಸಚಿವರೇ ಸೇಮ್ ಆಗ್ತಾರೆ. ಅಲ್ಲ, ಅದು ಆಯ್ತು, ಹಳೆ ಸುದ್ದಿ ಅಲ್ರಿ. ನಿನ್ನೆ ಸ್ವಾಮೀಜಿಗಳು ಕೂಡ ಮಾತಾಡಿದ್ದಾರೆ ಸರ್. ಅದು ಮಾತಾಡಲಿ, ಬಟ್ ಅಲ್ಲ, ಅದು ಹಳೆ ಸುದ್ದಿ. ಅದು ಅಲ್ಲ. ನಾವು ನೀವು ಪ್ರಶ್ನೆ ಕೇಳಿದ್ರೆ ಐ ವಿಲ್ ಬಿ ನಾಟ್ ಏಬಲ್ ಟು ಸ್ಪೀಕ್ ಎನಿಥಿಂಗ್ ಆನ್ ದಿಸ್. ನಮಗೆ ಹೈಕಮಾಂಡ್ಲಿಂದ ನಮ್ಮ ಪಕ್ಷದ ಮುಖಂಡರಿಂದ ಆ ರೀತಿಯಾದಂಥ ಒಂದು ನಮ್ಮ ಮೆಸೇಜ್ ಇದೆ. ಸೊ ಐ ವಿಲ್ ನಾಟ್ ಸ್ಪೀಕ್. ಮೊದಲು ಮಾತನಾಡಿಲ್ಲ, ಈಗೂ ಮಾತನಾಡಲ್ಲ. ಅಲ್ಲ, ಅದು ಏನು ಪ್ರೊಸೆಸ್ ರೂಲ್ಸ್. ಹೆಣ್ಣಿಗೆ ಗಂಡಿಗೆ 21 ಅಂತಿದೆ ಸರ್ ಕಾನೂನು. ಅದು ಗೊತ್ತಿಲ್ಲ, ಹೆಣ್ಣಿಗೂ 21 ಇರ್ಬೇಕಂತ ಆ ಥರ ಏನು ಇಲ್ಲಿ ನನಗೆ ಗೊತ್ತಿಲ್ಲ. ಇವತ್ತು ಹೇಳ್ತಾ ಇದ್ದೀರಿ ತಾವು ಆ ಥರ ಕೆಲವೊಂದಿಷ್ಟು ಫೈಲ್ ಮೂಮೆಂಟ್ ಯಾಕೆ ಆಗಲ್ಲ ಅಂತಂದರೆ ಬಹುತೇಕ ಸಮ್ಟೈಮ್ಸ್ ಏನಾಗುತ್ತೆ, ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಮೊದಲು ವೆರಿಫೈ ಮಾಡ್ತಾ ಇರಲಿಲ್ಲ. ಈಗ ವೆರಿಫೈ ಮಾಡೋದಲ್ಲಿ ಏನಾಗುತ್ತೆ ಅಂದರೆ ಭಾಳಷ್ಟು ಕೇಸಸ್ಗಳಲ್ಲಿ ನಮಗೆ ಅವರು ಕಟ್ಟಡ ಕಾರ್ಮಿಕರಲ್ಲ ಅಂತ ಕಂಡು ಬರ್ತಾ ಇದೆ. ಸೊ ಅಷ್ಟು ಬಿಟ್ಟರೆ ಈ ಥರದಲ್ಲಿ ನನಗೆ ಆ ಥರ ಮಾಹಿತಿ ಇಲ್ಲ. ವಾಟ್ ಎವರ್ ದ ಪ್ರಾವಿಷನ್ ಆಫ್ ಲಾ ಇಸ್ ಆ ಲಾ. ಬಿಟ್ಟು ನಾವೇನು ನಮ್ಮ ಕಾರ್ಮಿಕರ ಇಲಾಖೆ ಏನು ಬೇರೆ ಇರೋಂಗಿಲ್ಲ, ಸೇಮ್ ಲಾ ಇರುತ್ತೆ. ದಯಮಾಡಿ ಕಾರ್ಮಿಕ ಕಾರ್ಡ್ ಇಲ್ಲ, ಬೇರೆದವರಿಗೆ ಆಗ್ತಾ ಇದೆ ಅಂತ ಆರೋಪ ವಿಜಯಪುರ ಜಿಲ್ಲೆ ಕೇಳಿಬರ್ತಾ ಇದೆ. ಅಧಿಕಾರಿಗಳು ಸರಿಯಾಗಿ ಇಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಈಗ ನೀವು ಒಳಗೆ ಬಂದರೆ ನಾವು ನಮ್ಮ ಇಲಾಖೆಯಿಂದ ಎಷ್ಟೆಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಅಂತ ಹೇಳ್ಬಿಡ್ತೀನಿ. ಸರ್, ನಾವು ಬೆನಿಫಿಟ್ ಬಗ್ಗೆ ಮಾತಾಡ್ತಾ ಅದೇ ರೀ 56 ಲಕ್ಷ ಕಾರ್ಡ್ ಇತ್ತು, ಈಗ 36 ಲಕ್ಷಕ್ಕೆ ತಂದಿದ್ದೇವೆ. 20 ಲಕ್ಷ ಕಮ್ಮಿ ಮಾಡಿದ್ದೆ. ಒಂದು. ಎರಡನೇದು, ಯಾರ್ಯಾರಿಗೆ ಜನರಲಾಗಿ ಹೇಳ್ತಾರಲ್ಲ ಇಂಥವ್ರಿಗೆ ಕಾರ್ಡ್ ಸಿಕ್ಕಿಲ್ಲ ಅಂತ ನೀವು ಬರೆದು ಕೊಟ್ಟರೆ ಒಂದು ವಾರದಲ್ಲಿ ನೀವು ರಿಪ್ಲೈ ಕೊಡ್ತೀನಿ. ನಮ್ಮೆಲ್ಲ ಒಂದು ನಿಮಿಷ ಏನಾಗುತ್ತೆ ಅಂತಂದರೆ ಜನರಲಾಗಿ ಹೇಳ್ಬಿಡ್ತಾರೆ ಎಲ್ಲ ಕಡೆ. ಇರ್ಬೋದು 5-10% ಡಿಫ್ರೆನ್ಸ್ ಇರ್ತದೆ. ಇಟ್ ಡಸಂಟ್ ಮೀನ್ ದಟ್ ಎಲ್ಲ ಕಡೆ ಹಿಂಗೆ ಇದೆ, ಎಲ್ಲ ಕಾರ್ಮಿಕರಿಗೆ ಕಾರ್ಡ್ ಇಲ್ಲ ಅಂತ. ಅದಕ್ಕೆ ಹೇಳ್ತಾ ಇರೋದು ನಾವು ಎಷ್ಟು ಮಕ್ಕಳಿಗೆ ದುಡ್ಡು ಕೊಟ್ಟಿದ್ದೀವಿ, ಜಿಲ್ಲಾವಾರು ಕೊಟ್ಬಿಡ್ತೀನಿ ನಿಮಗೆ ಡೀಟೇಲ್ಸು. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದೀವಿ ಜಿಲ್ಲಾವಾರು ನಿಮಗೆ ಇವಾಗ ಡೀಟೇಲ್ಸ್ ಕೊಡ್ತೀನಿ, ಬೇಕಾದ್ರೆ ಇವಾಗ ಹೇಳ್ತೀವಿ. ಅದನ್ನ ವೆರಿಫೈ ಕೂಡ ಮಾಡ್ಬೋದು. ಆಮೇಲೆ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಟು ಕರೆಕ್ಟ್. ಯಾರು ಪರ್ಫೆಕ್ಟ್ ಇರಲ್ಲ. ಅಂಥದ್ದು ಏನಾನ ಇದ್ದಲ್ಲಿ ಇಂಥ ಸ್ಪೆಸಿಫಿಕ್ ಆಗಿದ್ದರೆ ನಾನು ಡೆಫಿನೆಟ್ಲಿ ಅದನ್ನು ಪರಿಹಾರ ಖಂಡಿತವಾಗಿ ಮಾಡಿಕೊಡ್ತೀನಿ. ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇನ್ನೊಂದು CM ಮತ್ತು DCM ಮಧ್ಯೆ ಇದೆ ಅನ್ನೋದು ಆಯ್ತಲ್ಲಿ ಪದೇ ಈಗ ಮತ್ತೆ ಈಗ ಒಂದೇ ತಿಂಗಳು 2 ಬಾರಿ ಇವತ್ತು ಹೊರಟ ಇದ್ದಾರೆ ಇಬ್ರು. ಅಲ್ಲ, ಇದು ಬೋರ್ಡು ಕಾರ್ಪೊರೇಷನ್ MLC ವಿಷಯದಲ್ಲಿ ಹೋಗ್ತಾ ಇದ್ದಾರೆ. ದಯಮಾಡಿ ಬನ್ನಿ ಒಳಗೆ ಬನ್ನಿ.